ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷಯ್ ಟೆಕ್. ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು ಬಂದ್ಬಿಟ್ಟು ನಾನು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಇದು ಬಂದ್ಬಿಟ್ಟು ಜಾಬಿಂದಲ್ಲ, ಇದು ಬಂದ್ಬಿಟ್ಟು ಎಜುಕೇಷನ್ ಬಗ್ಗೆ ಇದೆ. ಸೊ ಎಜುಕೇಷನ್ ಅಂತ ಅಂದಾಗ ನೀವು ಏನು ಎಜುಕೇಷನ್ ಅಂತ ತಿಳ್ಕೊತಿರ್ಬೋದು. ಇದು ಬಂದ್ಬಿಟ್ಟು ಗೌರ್ಮೆಂಟಿಂದ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ, ಅದು ಮಕ್ಕಳಿಗೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿದೆ. ಅವರೆಲ್ಲ ಅಪ್ಲಿಕೇಶನ್ ಹಾಕೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ರು. ಬಟ್ ಸರ್ಕಾರದಿಂದ ವೆರಿ ಡಿಸಪಾಯಿಂಟೆಡ್ ನ್ಯೂಸ್ ಈ ಸಲ. ಯಾರ್ಯಾರು ಸಣ್ಣ ಮಕ್ಳಿಗೆ ಎಜುಕೇಷನ್ ಮಾಡಿಸ್ಬೇಕು, ಎಸ್ಪೆಷಲಿ ಫ್ರೀ ಎಜುಕೇಷನ್ ಮಾಡಿಸ್ಬೇಕು ಅಂತ ಯಾರು ಅಂದ್ಕೊಂಡಿದ್ರು ಅವರಿಗೆಲ್ಲ ಆ, ಈಗಿನ ಜನ್ರೇಷನ್ ಗೊತ್ತಿದೆ ನಿಮಗೆ. LKG 1ನೇ ಕ್ಲಾಸಿಗೆ ಕೂಡ ನೀವು 40,000 ಫೀ ಪೇ ಮಾಡಬೇಕಾಗುತ್ತೆ. ಸೊ ಅಷ್ಟು ಎಜುಕೇಷನ್ ಅನ್ನೋದು ತುಂಬ ಕಾಸ್ಟ್ಲಿ ಆಗಿದೆ ಈಗಿನ ಟ್ರೆಂಡಲ್ಲಿ. ಸೊ ಅದರಲ್ಲೂ ಕೂಡ ತುಂಬ ಜನ ಫೀಸ್ ಜಾಸ್ತಿ ಇದೆ ಅಂತ ಮಕ್ಕಳಿಗೆ ಓದಿಸ್ತಾ ಇರಲ್ಲ. ಕೂಲಿ ಕಾರ್ಮಿಕರಾಗ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಕೆಲಸದಲ್ಲಿರೋದು ಅವರಿಗೆ ಪಾಪ ದುಡ್ಡು ಹೊಂಚಕ್ಕಾಗ್ತಾ ಇರಲ್ಲ. ಸೊ ಅವರಿಗೆಲ್ಲ ಸರ್ಕಾರ ಬಂದ್ಬಿಟ್ಟು ಹೊಸ ರೂಲ್ಸ್ನ ತಂದಿತ್ತು. ಇದೀಗಲ್ಲ, 2009 ತಂದಿದ್ದು ರೈಟ್ ಆಫ್ ಎಜುಕೇಷನ್ ಅಂತೇಳಿ. ಸೊ ಇವತ್ತು ನಾನು ಮಾತಾಡ್ತಿರೋದು ಬಂದ್ಬಿಟ್ಟು RTE, ದ ರೈಟ್ ಆಫ್ ಎಜುಕೇಷನ್ ಫಾರ್ ದ ಚಿಲ್ಡ್ರನ್ಸ್. ಅಂದರೆ ಸಣ್ಣ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಬೇಕು ಅಂಥೇಳಿ ಇದು ರೂಲ್ಸ್ನ ಜಾರಿಗೆ ತಂದಿದ್ದು ಆರ್ಟಿಕಲ್ 21A ಅಲ್ಲಿ, ರೈಟ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಅಗೇನ್ ಇಟ್ಸ್ ವೆರಿ ಡಿಸಪಾಯಿಂಟೆಡ್ ಈ ಸಲ ಗೌರ್ಮೆಂಟಿಂದ. ಸೊ 25% ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ ಫ್ರೀಯಾಗಿ ಅಡ್ಮಿಷನ್ ಕೊಡಬೇಕು ಅಂತ ರೂಲ್ ಆಗಿತ್ತು. ಸೊ ಅದರಲ್ಲಿ ಏನೇನು ನಡೀತಾ ಇದೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಲೆಟ್ ಸಿ, ವಿಡಿಯೋ ಫುಲ್ಲಾಗಿ ನೋಡಿ, ನಿಮಗೆ ಇನ್ಫಾರ್ಮೇಷನ್ ಖಂಡಿತ ಸಿಗುತ್ತೆ. ಏನೊಂದು ಹೊಸದು ಕಲಿಯಕ್ಕೆ ಸಿಗುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಸಣ್ಣ ಮಕ್ಳು ಎಜುಕೇಷನ್ ಬಗ್ಗೆ, ಇಲ್ಲ ಗೌರ್ಮೆಂಟಲ್ಲಿ ಏನು ನಡೀತಾ ಇದೆ, ಸೊ ಎಲ್ಲರಿಗೂ ಒಂದು ಹೊಸ ಮಾಹಿತಿ ಸಿಗುತ್ತೆ. ಇಲ್ಲ ನೀವು ಯಾರಿಗಾರು ಹೇಳ್ಬೋದು, ಸಣ್ಣ ಮಕ್ಳಿಗೆ ಓದಿಸ್ತಾ ಇದ್ರೆ ಇನ್ ಕೇಸ್ ಅವ್ರಿಗೆ ದುಡ್ಡು ಕಟ್ಟೋಕ್ಕಾಗ್ತಿಲ್ಲ ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಗೆ ಗೊತ್ತಿರೋರು. ಸೊ ಇನ್ನೂ ಟೈಮ್ ಇದೆ ಇದು ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ವಿಡಿಯೋ ಫುಲ್ಲಾಗಿ ನೋಡಿ ಅಂತ ಕೇಳ್ತಾ, ಓಕೆ. ಸೊ RTE ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇಲ್ಲಿ ಬಂದು ನಾನು ನಿಮಗೆ RTE ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸ್ಕ್ರೀನ್ ನೋಡ್ತಿರ್ಬೋದು ನೀವು. ಸೊ ಇದು ಬಂದ್ಬಿಟ್ಟು RTE. ಸೊ ತುಂಬ ಜನ ಅಂದರೆ 100 ಜನದಲ್ಲಿ 20% ಜನಕ್ಕೆ ಮಾತ್ರ ಇದು ಗೊತ್ತಿರುತ್ತೆ. 80% ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸರ್ಕಾರದಿಂದ ಏನು ರೈಟ್ ಟು ಎಜುಕೇಷನ್ RTE ಅಂತ ಹೇಳ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ. ಸೊ ಇಲ್ಲಿ ನೋಡ್ತಿರ್ಬೋದು, ದ ರೈಟ್ ಆಫ್ ಎಜುಕೇಷನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಸೊ ಇದು ಬಂದ್ಬಿಟ್ಟು ಫ್ರೀ ಎಜುಕೇಷನ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಯಾವುದೇ ಥರ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ, ಕ್ಲಾಸ್ 1ರಿಂದ ಕ್ಲಾಸ್ 8ನೇ ಕ್ಲಾಸ್ವರೆಗೂ. ಸೊ ಇದು ಬಂದ್ಬಿಟ್ಟು ಇಂಡಿಯನ್ ಪಾರ್ಲಿಮೆಂಟ್ ಆಗಸ್ಟ್ 4, 2009 ಜಾರಿಗೆ ತಂದಿದ್ದು. ಸೊ ಇಲ್ಲಿ ನೋಡ್ಬೋದು, ಇದು ಮ್ಯಾಂಡೇಟ್ಸ್ ಫೀ ಕ್ವಾಲಿಟಿ ಎಲಿಮೆಂಟರಿ ಎಜುಕೇಷನ್ ಆಸ್ ಎ ಫಂಡಮೆಂಟಲ್ ರೈಟ್ ಆಫ್ ಚಿಲ್ಡ್ರನ್ ಏಜ್ 6 to 14, ಅಂದರೆ 6 ವರ್ಷದಿಂದ 14 ವರ್ಷ ತನಕ ಇದು RTE ಅಂಡರಲ್ಲಿ ನೀವು ಇದನ್ನ ಎಜುಕೇಷನ್ನು ಫ್ರೀಯಾಗಿ ತಗೊಬೋದು. ಓಕೆ. ಸೊ ಎನ್ಶೂರ್ ನೋ ಚೈಲ್ಡ್ ಫೇಸಸ್ ಫಿನಾನ್ಷಿಯಲ್ ಬ್ಯಾರಿಯರ್ಸ್ ಆ್ಯಂಡ್ ಮ್ಯಾಂಡೇಟೆ ನೈಬರ್ಹುಡ್ ಸ್ಕೂಲ್ ಸಿಸ್ಟಮ್. ಅಂದರೆ ಯಾವುದೇ ಮಕ್ಕಳಿಗೂ ಫಿನಾನ್ಷಿಯಲ್ ತೊಂದರೆ ಬರದ ಹಾಗೆ, ಯಾರಿಗೆ ತುಂಬ ನೆಸೆಸಿಟಿ ಇದೆಯೋ ಅವರಿಗೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಸರ್ಕಾರ ಹುಡುಕಿ ಸೀಟ್ ಅಲಾಟ್ಮೆಂಟ್ ಮಾಡುತ್ತೆ. ಸೊ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಮಾಡುತ್ತೆ, ಇದೊಂಥರ ಲಾಟ್ರಿ ಸಿಸ್ಟಮ್ ಇದ್ದಂಗೆ. ಮೀನ್ಸ್ ನೀವು 1000 ಜನ ಅಪ್ಲಿಕೇಶನ್ ಹಾಕಿದ್ರು ಕೂಡ ಗೌರ್ಮೆಂಟ್ ವ್ಯಾಲಿಡೇಟ್ ಮಾಡಿ ನಿಮಗೆ ಸೀಟ್ ರಿಸರ್ವ್ ಮಾಡುತ್ತೆ. ಅದು ಫೈನಲ್ ಆಗಿರುತ್ತೆ, ನೀವು ಡಿಸ್ಪ್ಯೂಟ್ ಏನು ಮಾಡೋಂಗಿಲ್ಲ, ರೈಟ್. ಸೊ ಕಾಳಾಗಿ ನೋಡ್ತಿರ್ಬೋದು, ಫ್ರೀ ಆ್ಯಂಡ್ ಕಾಂಪೋಸಿಟ್ರಿ. ಫ್ರೀ ಮೀನ್ಸ್ ನೋ ಫೀ, ಅಂದರೆ ನೀವು ಯಾವುದೇ ಥರ ಇದಕ್ಕೆ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ಸೊ ಇದು ಕಂಪ್ಲೀಟ್ ಫ್ರೀ ಮೀನ್ಸ್ ನೋ ಫೀಸ್, ನೀವು ಇದಕ್ಕೆ ಕಟ್ಬೋದು ಅಡ್ಮಿಷನಿಗೆ. ಸೊ ಫಂಡಮೆಂಟಲ್ ರೈಟ್ಸ್ ಬಂದ್ಬಿಟ್ಟು ಇದು ಆರ್ಟಿಕಲ್ 21A. ಇದು ಈ ಆರ್ಟಿಕಲ್ ಅಂಡರಲ್ಲಿ ಸರ್ಕಾರ ಇದನ್ನ ಇಂಡಿಯನ್ ಗೌರ್ಮೆಂಟು ಜಾರಿಗೆ ತಂದಿದ್ದು 2009. ಸೊ ನೈಬರ್ಹುಡ್ ಸ್ಕೂಲ್ಸ್, ನೀವು ಯೋಚನೆ ಮಾಡ್ತಿರ್ಬೋದು ಯಾವ ಸ್ಕೂಲ್ ಬಗ್ಗೆ ಇದನ್ನ, ಯಾವ ಸ್ಕೂಲಲ್ಲಿ ಕೊಡ್ತಾರೆ ಇದನ್ನ ಅಂತೇಳಿ. ಇದು ಬಂದ್ಬಿಟ್ಟು ನೀವೊಂದು ಏರಿಯಾದಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ನೈಬರ್ಹುಡ್, ಅಂದರೆ ನಿಮ್ಮ ಸರೌಂಡಿಂಗ್ ಯಾವುದೇ ಸ್ಕೂಲ್ ಇದ್ರೂ ಕೂಡ, ಇಲ್ಲ ನೀವು ಒಂದು ಸಿಟಿಲಿ ಇದ್ದೀರಾ ಅಂತಂದರೆ ಆ ಸಿಟಿಯಲ್ಲಿ ಯಾವ ಸ್ಕೂಲಲ್ಲಿ ಅಪ್ಲಿಕೇಬಲ್ ಇದೆ, ಸೊ ನೀವು ಆ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅದು ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಅಲ್ಲ, ಅದು ಪ್ರೈವೇಟ್ ಸ್ಕೂಲ್ ಆಗಿದ್ರೂ ಕೂಡ ಅಲ್ಲಿ
ಸ್ಕೂಲ್ ಅವರು 25% ರಿಸರ್ವೇಷನ್ನು ಅವರು RTEಗೆ ಕೊಡಬೇಕು. ಸೊ 100 ಜನ ಇದ್ದಾರೆ ಅಂದರೆ 25 ಸೀಟ್ ಅವರು ಆ ಕ್ಲಾಸಿಗೆ ಅವರು ಕೊಟ್ಟಿರಬೇಕು. ಸೊ ಅದು ಬಂದ್ಬಿಟ್ಟು RTE ಅಂಡರ್ ಬರುತ್ತೆ. ಸೊ ಹೇಳ್ದಾಗ ನಾನು 25% ರಿಸರ್ವೇಷನ್ ಎ ಕೀ ಪ್ರಾವಿಷನ್ ಮ್ಯಾಂಡೇಟ್ ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ ಟು ರಿಸರ್ವ್ 25% ಸೀಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್. ಯಾರು ಎಕನಾಮಿಕಲಿ ವೀಕ್ ಇದ್ದಾರೆ ಸೊ ಅವರಿಗೆ ಇದು ಸಿಗುತ್ತೆ. ಇದು ಬಂದ್ಬಿಟ್ಟು ಪ್ರೈವೇಟ್ ಅವ್ರು ಅನ್ಏಡೆಡ್ ಯಾವುದೇ ಸ್ಕೂಲ್ ಆಗಿರಲಿ ಅವರು 25% ರಿಸರ್ವೇಷನ್ RTE ಕೊಡಬೇಕು. ಸೊ ನೋ ಸ್ಕ್ರೀನಿಂಗ್. ಸೊ ಅವರಿಗೆ ಬಂದ್ಬಿಟ್ಟು ಇಂಟರ್ವ್ಯೂ ಕೊಡೋದಾಗ್ಲಿ ಬೇರೆ ಇನ್ನೊಂದು ಇನ್ಫಾರ್ಮೇಶನ್ ಅಂದರೆ ಇಂಟರ್ವ್ಯೂ ಮಾಡೋ ಥರ ಆಗಲಿ ಮಕ್ಕಳಿಗೆ ಅವೆಲ್ಲ ಏನಿರಲ್ಲ. ನಾರ್ಮಲ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕ್ ಪೀಪಲ್ ಟೀಚರ್ ಏನು ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ಒಂದು ಕ್ಲಾಸ್ ಇರೋ ಟೀಚರು ಹೇಗಿರ್ತಾರೆ ಹಾಗೆ. ಸೊ ಅಲ್ಲಿ ನೀವು ಜಸ್ಟ್ ಅಡ್ಮಿಷನ್ ಆಗ್ತೀರಾ. ಆಸ್ ಗೌರ್ಮೆಂಟ್ ಪ್ರಕಾರ ಯಾರು ಫಿನಾನ್ಷಿಯಲಿ ಅವ್ರು ಎಕನಾಮಿಕಲಿ ಅಷ್ಟು ದುಡ್ಡು ಕೊಡೋಕ್ಕಾಗ್ದಂಗೆ ಅವ್ರ ಎಜುಕೇಷನ್ ಮಾಡದೇ ಇರೋ ಥರ ಆಗಬಾರ್ದು ಅಂತೇಳಿ ಸೊ ಇದನ್ನು ಜಾರಿಗೆ ತಂದಿರೋದು. ಸೊ ನೋ ಡಿಟೆನ್ಷನ್ ಪಾಲಿಸಿ. ಸೊ ಟೀಚರ್ ಅಕೌಂಟಬಿಲಿಟಿ ಕೊಡಲೇಬೇಕು. ಫ್ರೀ ಆಗಿದ್ದಾರೆ ಅಂತ ಅವರು ಹೇಳೋದಾಗ್ಲಿ ಮಾಡೋದಾಗ್ಲಿ ಅವರಿಗೆ ಮಾಡೋಗಿಲ್ಲ. ಸೊ ಇದು ಬಂದ್ಬಿಟ್ಟು ಅಬೌಟ್ RTE. ಸಿಂಪಲ್ ಅಂತಂದರೆ ಗೌರ್ಮೆಂಟಿಂದ ಫ್ರೀ ಕಾಸ್ಟ್ ಎಜುಕೇಷನ್ ಕೊಡ್ತಾ ಇರೋದು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಸ್ಟೂಡೆಂಟ್ಸಿಗೆ. ಸೊ ಅವ್ರು ಏನು ಮಾಡಬೇಕು, ಹೇಗಿರುತ್ತೆ ಇದು ಅಪ್ಲಿಕೇಶನ್, ಯಾವಾಗ ಬಿಟ್ಟಿದ್ದು, ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನಾನು ಈಗ 1 ಬೈ 1 ಹೇಳ್ತಾ ಬರ್ತೀನಿ. ಸೊ ಇದು ರೀಸೆಂಟಾಗಿ ಬಂದಿದೆ ಅಪ್ಡೇಟು. ಇದು ಇವತ್ತು 27ನೇ ತಾರೀಕು ಬಂದಿರೋದು. ಸೊ ಇವ್ರು ಹೇಳ್ತಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2026-27ನೇ ಸಾಲಿನ RTE ದಾಖಲಾತಿ ತಂತ್ರಾಂಶದಲ್ಲಿ ಪೋಷಕರು ಪ್ರವೇಶಕ್ಕೂ ಅರ್ಜಿ ಸಲ್ಲಿಸುವಾಗ ಅಡ್ರೆಸ್ ಮಿಸ್ಮ್ಯಾಚ್ ಎಂದು ತೋರಿಸುತ್ತಿದ್ದು, ಈ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಕಚೇರಿಯಲ್ಲಿ ಬರುತ್ತಿದ್ದಾರೆ. ಅಂದರೆ ಇದು ಟೆಕ್ನಿಕಲ್ ಇಶ್ಯೂ ನಡೀತಾ ಇದೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಡ್ರೆಸ್ ಮಿಸ್ಮ್ಯಾಚ್ ಅಂತ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅವರು ಈ ವಿಚಾರದಲ್ಲಿ ಅವರು ನೋಡ್ತಾ ಇದ್ದೀವಿ ಅಂತ ಇದನ್ನ ಹಾಕಿದ್ದಾರೆ, ರೈಟ್. ಸೊ ಅಂತ ಬಿಗ್ ಅಪ್ಡೇಟ್ ಏನಿಲ್ಲ. ಇದು ಹೇಗೆ ಇತ್ತು ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲೇ ಇದು ಬರಬೇಕಿತ್ತು. ಬಟ್ ಇದು ಎಕ್ಸ್ಟೆಂಡ್ ಆಗಿ ಫಸ್ಟು ನೆರೆಹೊರೆಯ ಶಾಲೆಗಳ ಅಂತಿಮ ಪಟ್ಟಿ LKG ಹಾಗೂ 1ನೇ ತರಗತಿ ಫಸ್ಟಿಗೆ 25% ಏನು ರಿಸರ್ವೇಷನ್ ಇರುತ್ತೆ. ಇದು ಬಂದ್ಬಿಟ್ಟು ಕರೆಂಟ್ಲಿ ನಡೀತಿರೋದು LKG ಮತ್ತು 1ನೇ ಕ್ಲಾಸ್ವರೆಗೆ ಮಾತ್ರ. ಸೊ ಇದು ಮಾರ್ಚ್ ಇಲ್ಲ ಫೆಬ್ರವರಿ ಆಗಬೇಕಿತ್ತು. ಎಕ್ಸ್ಟೆಂಡ್ ಆಗ್ತಾ 17ನೇ ತಾರೀಕಿಗೆ ಬಂತು. ಅಂದರೆ ಇವರು ಒಂದು ಫೈನಲ್ ಲಿಸ್ಟ್ ಬಿಡ್ತಾರೆ ಫಸ್ಟ್, ಈ ಕಾಲೇಜಲ್ಲಿ ಇಷ್ಟಿಷ್ಟು ಸೀಟ್ ಇದೆ ಅಂತೇಳಿ. ಸೊ ಅದು ಬಂದ್ಬಿಟ್ಟು 17ನೇ ತಾರೀಕು ಬಿಟ್ಟಿದ್ದಾರೆ ಈ ಸಲ ಫೈನಲ್ ಆಗಿ. ಸೊ ಅದಾದಮೇಲೆ ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥಿ ಟ್ರಯಲ್, ಅಂದರೆ ಅರ್ಜಿ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರಯಲ್ ಅಂತ ಬಿಟ್ಟಿದ್ರು. ಇದು 18ರಿಂದ 19, ಅಂದರೆ 17ನೇ ತಾರೀಕು 19ನೇ ತಾರೀಕು ಫಸ್ಟು ಸ್ಕೂಲ್ ಲಿಸ್ಟ್ ಬಿಟ್ಟರು, ಆಮೇಲೆ ಟ್ರಯಲ್ ಬಿಟ್ಟರು. ಆದಮೇಲೆ 21 ಏಪ್ರಿಲಿಂದ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 21ನೇ ತಾರೀಕಿಂದ 17ನೇ ತಾರೀಕು ಮೇವರೆಗೂ ಕೂಡ ಇದು ಟೈಮ್ ಇದೆ. ಸೊ 21ನೇ ತಾರೀಕಿಂದ 17ನೇ ತಾರೀಕು ಒಳಗಡೆ ಯಾರು ಬೇಕಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದನ್ನು ವ್ಯಾಲಿಡ್ ಅಂತೂ ಸರ್ಕಾರ ಮಾಡೇ ಮಾಡುತ್ತೆ. ಬಟ್ ಸ್ಟಿಲ್ ಇನ್ ಕೇಸ್ ಯಾರಿಗಾದರೂ ತಮ್ಮ ಮಕ್ಕಳಿಗೆ ಫ್ರೀ ಆಫ್ ಎಜುಕೇಷನ್ ಕೊಡಬೇಕು, ಗೌರ್ಮೆಂಟ್ ಅಂಡರಲ್ಲಿ ಏನೋ ಎಜುಕೇಷನ್ ಫ್ರೀ ಮಾಡ್ತಾ ಇದ್ದಾರೆ, ಅದು ಕೊಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಖಂಡಿತ ಇದಕ್ಕೆ 21ನೇ ತಾರೀಕಿಂದ 17ನೇ ತಾರೀಕು ಒಳಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದಾದಮೇಲೆ ಈ ID ಮೂಲಕ ಸಲ್ಲಿಸಿದ ಅರ್ಜಿಗಳನ್ನು ದತ್ತಾಂಶದ ನೈಜತೆ ಪರಿಶೀಲನೆ, ಅಂದರೆ ವ್ಯಾಲಿಡೇಷನ್ ಮಾಡ್ತಾರೆ. ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ನಡೆಯುತ್ತೆ. ಅದು ಬಂದ್ಬಿಟ್ಟು 22ನೇ ತಾರೀಕಿಂದ 18ನೇ ತಾರೀಕುವರೆಗೂ ಇದು ವ್ಯಾಲಿಡೇಷನ್ ನಡೆಯುತ್ತೆ. ಅಂದರೆ ಅವ್ರು ಏನು ಅಪ್ಲಿಕೇಶನ್ ಹಾಕ್ತಾರಲ್ಲ, ಸೊ ಬ್ಯಾಕ್ ಎಂಡಲ್ಲಿ ಅದನ್ನು ಅವರು ವ್ಯಾಲಿಡೇಷನ್ ಶುರು ಮಾಡ್ತಾರೆ ಆಲ್ರೆಡಿ. ಸೊ ವಿಶೇಷ ವರ್ಗಗಳ ಮತ್ತು ಕ್ರಮಬದ್ಧವಲ್ಲದ ಖರ್ಚುಗಳ ಪರಿಶೀಲನೆ, ಅದು 22ನೇ ತಾರೀಕಿಂದ 17ನೇ ತಾರೀಕಿದೆ. ಮತ್ತು ಲಾಟ್ರಿ ಪ್ರಕ್ರಿಯೆ, ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ. ಸೊ ಅಪ್ಲಿಕೇಶನ್ ಇವೆಲ್ಲ ಆದಮೇಲೆ ಮುಂದಿನ ತಿಂಗಳು 22ನೇ ತಾರೀಕು ಮೇ ಅಲ್ಲಿ ಆಯುಕ್ತ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರಿಂದ ಲಾಟ್ರಿ ಪ್ರಕ್ರಿಯೆ ನಡೆಯುತ್ತೆ. ಲಾಟ್ರಿ ಅಂತಂದರೆ 1000 ಜನ ಹಾಕಿದರೆ ಇಷ್ಟೇ % ಜನಕ್ಕೆ ಮಾತ್ರ ಸೀಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ. ಅಂದರೆ ಅವ್ರು ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿದ್ದಾರೆ, ಅವ್ರ ಹತ್ರ ಎಜುಕೇಷನಿಗೆ ಅಮೌಂಟ್ ಇಲ್ಲ, ಅವ್ರ ಹಿನ್ನೆಲೆ ಏನು, ಸೊ ಇವೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಿ ಸೊ 22ನೇ ತಾರೀಕು ಅವರು ಫೈನಲ್ ಲಿಸ್ಟ್ ಬಿಡ್ತಾರೆ. ಸೊ ಆನ್ಲೈನ್ ಲಾಟ್ರಿ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ, ಫಸ್ಟ್ ಲೆವೆಲ್ ಆಫ್ ಸೀಟ್
ಡೊನೇಷನ್ ಇರುತ್ತೆ 25/5ಕ್ಕೆ ರಿಲೀಸ್ ಆಗುತ್ತೆ. ಸೊ ಹಾಗೆ ಶಾಲಾ ದಾಖಲಾತಿ ಪ್ರಕ್ರಿಯೆ 26ರಿಂದ 8ನೇ ತಾರೀಕು. ದಾಖಲಾತಿ ಮೂಲಕ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. 26ರಿಂದ 8ನೇ ತಾರೀಕು ಅಪ್ಲೋಡ್ ಮಾಡ್ತಾರೆ. ಸೊ ಹೀಗೆ 2ನೇ ಸುತ್ತು ನಡೆಯುತ್ತೆ. ಶಾಲಾ ದಾಖಲಾತಿ 2ನೇ ಸುತ್ತಿನಿಗೆ ಇದು ಆಗಸ್ಟ್ ತನಕ ಹೋಗ್ಬೋದು, ಮೇ ಬಿ ಇಲ್ಲ ಜೂನ್ ತನಕ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಆರ್ ಟಿ ಇದು ಗೈಡ್ಲೈನ್ಸು ಯಾವ್ಯಾವ ಡೇಟಿಗೆ ಏನೇನು ಆಗುತ್ತೆ ಅಂತೇಳಿ. ಸೊ ಈಗ ಬಂದು ನಾನು ಏನು ನಡೀತಿದೆ ಅಂತ ಹೇಳ್ತೀನಿ. ಸೊ 25% ರಿಸರ್ವೇಷನ್ ಸೀಟಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ, ಈ ಸಲ ಡಿಸಪಾಯಿಂಟೆಡ್ ಗೌರ್ಮೆಂಟಿಂದ ಬರೀ ಕನ್ನಡ ಮೀಡಿಯಮ್ಮಿಗೆ ಅವರು ಮಾನ್ಯತೆ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಮೀಡಿಯಮ್ ಯಾರು ಸೇರಿಸ್ಬೇಕು ಅಂತಿದ್ದಾರೆ, ಬಟ್ ಈಗಿನ ಜನ್ರೇಷನಲ್ಲಿ ತುಂಬ ಜನ ತಮ್ಮ ಮಕ್ಕಳಿಗೆ ಇಂಗ್ಲೀಷ್ ಎಜುಕೇಷನ್ ಕೊಡಬೇಕು ಅಂತಲೇ ಹೇಳ್ತಾರೆ. ಸೊ 100/99 ಪೇರೆಂಟ್ಸ್ ಅವರು ಇಂಗ್ಲೀಷಲ್ಲಿ ಮಕ್ಕಳಿಗೆ ಎಜುಕೇಷನ್ ಸೇರ್ಸೋಣ ಅಂತಲೇ ಇರ್ತಾರೆ. ಬಟ್ ಆರ್ ಟಿ ಇ ಫ್ರೀ ಕೊಡ್ತಾ ಇದೆ, ಬಟ್ ಇದು ಬಂದ್ಬಿಟ್ಟು ಓನ್ಲಿ ಕನ್ನಡ ಮೀಡಿಯಮ್. ಅಂದರೆ 100ಕ್ಕೆ 98% ಕನ್ನಡ ಮೀಡಿಯಮ್ ಇದೆ. ಉಳಿದ ಬರೀ 2-3% ಪ್ರಾಬಬ್ಲಿ ನಿಮಗೆ ಇಂಗ್ಲೀಷ್ ಮೀಡಿಯಮ್ ಸಿಗ್ಬೋದು. ಅದು ಬೇರೆ ಬೇರೆ ಡಿಸ್ಟಿಕಲ್ಲಿ ಬೇರೆ ಬೇರೆ ಥರ ಇದೆ, ರೈಟ್. ಸೊ ಇದು ನಾನು ತೋರಿಸ್ತಿರೋದು ಬಂದ್ಬಿಟ್ಟು ಅಪ್ಲಿಕೇಶನ್ನು ಹೇಗೆ ಹಾಕಬೇಕು ಅಂತೇಳಿ. ಇದು ನೋಡಿ, ಫೈನಲ್ ಪ್ರಾವಿಷನ್ 25% ಆರ್ ಟಿ ಸೀಟ್. ಇಲ್ಲಿ ನೀವು ಡಿಸ್ಟಿಕ್ ವೈಸು ನೀವು ಸಿಟೀಸ್ ನೋಡ್ಬೋದು. ಸೊ ನಾನು ಈಗ ಶಿವಮೊಗ್ಗದ ಮಾತಾಡ್ತೀನಿ. ನಮ್ಮ ಹೆಮ್ಮೆ ಶಿವಮೊಗ್ಗ. ಸೊ ಇದರಲ್ಲಿ ಬಂದರೆ ಭದ್ರಾವತಿಲಿ ನೋಡಿ ಇಷ್ಟು ಸೀಟ್ ಇರುತ್ತೆ. ಕೋ ಎಜುಕೇಷನ್ ಮೀಡಿಯಮ್ ಇದೆ, ಸ್ಕೂಲ್ ಕೋಡ್, ಸ್ಕೂಲ್ ನೇಮ್, ರೆವೆನ್ಯೂ ವಿಲೇಜ್ ಅಂದರೆ ಯಾವ ವಿಲೇಜಿಗೆ ಸೇರುತ್ತೆ, ಮ್ಯಾನೇಜ್ಮೆಂಟ್ ಟೈಪ್, ಕ್ಲಾಸ್ ಏನು, ಮತ್ತು ಎಷ್ಟು ಸೀಟ್ ಅಲಾಟ್ಮೆಂಟ್ ಇದೆ ಆ ಸ್ಕೂಲಲ್ಲಿ ಅಂಥೇಳಿ ಇಲ್ಲಿ ನೋಡ್ಬೋದು ನೀವು. ಸೊ ಭದ್ರಾವತಿಯಲ್ಲಿ 24 ಸ್ಕೂಲ್ ಇದ್ದಾವೆ. ನೀವು ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಕನ್ನಡ ಮೀಡಿಯಮ್. ಸೊ ಇಂಗ್ಲೀಷ್ ಮೀಡಿಯಮು ಆರ್ ಟಿ ಯಲ್ಲಿ ಯಾವುದೇ ಸ್ಕೂಲ್ ಕೂಡ ಬಿಟ್ಟಿಲ್ಲ. ಸೊ ವಿಶ್ವೇಶ್ವರಯ್ಯ ಹೈಸ್ಕೂಲು ಕ್ಲಾಸ್ 1 10 ಸೀಟ್ ಇದೆ. ಅರುಂಧೋದಯ ಕನ್ನಡ ಹೈಸ್ಕೂಲು 1 ಸೀಟು. ಶ್ರೀ ರಾಮದಾಸ್ ಎಜುಕೇಷನ್ ಟ್ರಸ್ಟ್ 5 ಸೀಟು. ಸೊ ಹೀಗೆ ಭದ್ರಾವತಿ ಸುತ್ತಮುತ್ತ ಯಾವ್ಯಾವ ಕಾಲೇಜ್ ಇದ್ದಾವೆ, ಜ್ಞಾನದೀಪ ಹೈಯರ್ ಪ್ರೈಮರಿ ಸ್ಕೂಲ್ 2 ಸೀಟು, ಶ್ರೀ ಕನಕ ವಿದ್ಯಾಸಂಸ್ಥೆ 10, ವಿಶ್ವಬಂಧು 5, ವಿಶ್ವೇಶ್ವರಯ್ಯ ಕಂಪ್ಯೂಟರ್ ಪ್ರಿ ಯೂನಿವರ್ಸಿಟಿ ಹೈ ಕಾಲೇಜ್ ಕ್ಲಾಸ್ 1ಕ್ಕೆ 8. ಸೊ ಹೀಗೆ ಅವರು ಕ್ಲಾಸಸ್ ವೈಸು ಅಂದರೆ ಸ್ಕೂಲ್ ವೈಸು ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಈ ಲಿಸ್ಟಲ್ಲಿ ಇನ್ ಕೇಸ್ ಯಾರಿಗಾರು ಇಂಟ್ರೆಸ್ಟ್ ಇದೆ ಕನ್ನಡ ಮೀಡಿಯಮ್ ಸೇರಿಸ್ಬೇಕು, ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ದಯವಿಟ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ತುಂಬ ಜನ ಹಾಕ್ತಾ ಇರ್ತಾರೆ ಭದ್ರಾವತಿ ಸರೌಂಡಿಂಗ್ ಇರೋರು. ಸೊ ನೀವು ಅಪ್ಲಿಕೇಶನ್ ಹಾಕಿ. ಲಾಟ್ರಿ ಸಿಸ್ಟಮು ಯಾರಿಗೆ ಯಾವ ಸಿಗುತ್ತೋ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ. ಡಿಪೆಂಡ್ ಕಂಪ್ಲೀಟ್ಲಿ ಆನ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಗೌರ್ಮೆಂಟಿಂದ ನಡೆಯೋದು. ಸೊ ಡಿಸಪಾಯಿಂಟ್ ಈ ಸಲ ಇದೇ ಆಗಿದ್ದು, ಎಲ್ಲ ಕನ್ನಡ ಮೀಡಿಯಮ್ ಇದೆ. ಭದ್ರಾವತಿ ಮಾತ್ರ ಅಲ್ಲ, ಇದು ಹೊಸನಗರ ಒಂದೇ ಒಂದು ಸ್ಕೂಲಿಗೆ ಕೊಟ್ಟಿರೋದು, ಅದು 9 ಸೀಟು, ಅದು ಕನ್ನಡ ಮೀಡಿಯಮ್ ಕೋ ಎಜುಕೇಷನ್. ಸಾಗರ 6 ಸ್ಕೂಲ್ ಕೊಟ್ಟಿದ್ದಾರೆ, ಒಂದು ಇಂಗ್ಲೀಷ್ ಮೀಡಿಯಮ್ ಇಲ್ಲ. ಶಿಕಾರಿಪುರ ಎಲ್ಲ ಕನ್ನಡ ಮೀಡಿಯಮ್, ಒಂದು ಇಂಗ್ಲೀಷ್ ಸ್ಕೂಲ್ ಇಲ್ಲ. ಶಿವಮೊಗ್ಗದಲ್ಲಿ ಇದು ಡಿಸ್ಟಿಕ್ ಹಾಗೆಯೇ ಇಲ್ಲಿ ಒಂದು ಸ್ಕೂಲಲ್ಲೂ ಇಂಗ್ಲೀಷ್ ಮೀಡಿಯಮ್ ಫ್ರೀಯಾಗಿ ಕೊಟ್ಟಿಲ್ಲ. ಸೊರಬ ಇಲ್ಲ. ತೀರ್ಥಹಳ್ಳಿ ಒಂದೇ ಸ್ಕೂಲು 10 ಸೀಟು, ಇಲ್ಲೂ ಕೂಡ ನಿಮಗೆ ಕನ್ನಡ ಮೀಡಿಯಮೇ ಇರೋದು. ಸೊ ಇದು ಬಂದ್ಬಿಟ್ಟು ಆರ್ ಟಿ ಎಲ್ ಸದ್ಯಕ್ಕೆ ನಡೀತಿರೋದು. ಡಿಸಪಾಯಿಂಟೆಡ್, ಬಟ್ ಸ್ಟಿಲ್ ಗೌರ್ಮೆಂಟ್ ಅಷ್ಟಾರು ಬಡ ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲ ಡಿಸ್ಟಿಕಲ್ಲೂ ಕೂಡ ಬಿಟ್ಟಿದ್ದಾರೆ, ಇದು ಬರೀ ಶಿವಮೊಗ್ಗ ಅಂತಲ್ಲ, ತುಮಕೂರಲ್ಲೂ ಕೂಡ ಇದೆ. ತುಮಕೂರಲ್ಲೂ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕುಣಿಗಲ್, ತಿಪ್ಟೂರು, ತುಮಕೂರಲ್ಲಿ ನಾನು 2 ಸ್ಕೂಲ್ ನೋಡಿದ್ದೆ. ಇದೊಂದೇ ನಾನು ನೋಡಿದ್ದು ಇಂಗ್ಲೀಷ್ ಸ್ಕೂಲು. 5 ಸೀಟು, ಒಂದು 6 ಸೀಟ್ ಇದೆ. ಈ ಕಾಲೇಜ್ ಒಂದೇ, ಅಂದರೆ ಈ ಸ್ಕೂಲ್ ಒಂದೇ ಇಂಗ್ಲೀಷ್ ಮೀಡಿಯಮಿಗೆ ಎಂಟರ್ಟೈನ್ ಮಾಡ್ತಾ ಇರೋದು. ಇಲ್ಲ ಇದ್ಬಿಟ್ಟು ಇನ್ಯಾವುದು ನಾನು ನೋಡಿಲ್ಲ ಇದುವರೆಗೂ. ಇದು ಬಂದ್ಬಿಟ್ಟು ಆರ್ ಟಿ ಅಪ್ಡೇಟ್ ಗೈಸ್. 25% ಫ್ರೀ ಸೀಟ್ ಕೊಡ್ತಾರೆ. ಯಾರಿಗಾರು ಸೇರಿಸ್ಬೇಕು ತಮ್ಮ ಮಕ್ಕಳಿಗೆ ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ ಕೇಸ್ ಯಾರಿಗಾರ ಭದ್ರಾವತಿಲಿದ್ದು ಯಾರಿಗಾರು ಇದ್ರ ಬಗ್ಗೆ ಅಪ್ಡೇಟ್ ಗೊತ್ತಿಲ್ಲ, ಹೇಗೆ ಅಪ್ಲಿಕೇಶನ್ ಹಾಕೋದು ಗೊತ್ತಿಲ್ಲ ಅಂದರೆ
ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ಅಪ್ಲಿಕೇಶನ್ ಹಾಕಬೇಕು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ, ನಾನು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಜನ್ನಾಪುರ ಕಮರ್ಷಿಯಲ್ ಸ್ಟ್ರೀಟ್. ಇಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ಹತ್ರ ಭಾರತ್ ಒನ್ ಜನಸೇವಾ ಕೇಂದ್ರ ಕಿಶೋರ್ ಸೈಬರ್ ಅಂತಿದೆ. ಸೊ ನೀವು ನನಗೆ ಬಂದು ಭೇಟಿ ಮಾಡ್ಬೋದು. ನಾನು ಅಪ್ಲಿಕೇಶನ್ ಹಾಕೊಡೋಕ್ಕೆ ನಿಮಗೆ ಸಹಾಯ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ಅಪ್ಡೇಟ್ನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಈ ವಿಡಿಯೋ ಯಾರಿಗಾರ ಇಷ್ಟ ಆದರೆ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾರು ಇನ್ಫಾರ್ಮೇಷನ್ ಬೇಕಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇದು ನೀವು ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ನನಗೂ ಇನ್ನೂ ಸ್ವಲ್ಪ ಮೋಟಿವೇಶನ್ ಜಾಸ್ತಿ ಆಗಿ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಇನ್ನು ಮುಂದೆ ಬೇರೆ ಬೇರೆ ಥರ ಎಜುಕೇಷನ್ ಬಗ್ಗೆ ಆಗಿರಲಿ, ಜಾಬ್ ಬಗ್ಗೆ ಆಗಿರಲಿ, ಎಲ್ಲ ಥರ ವೀಡಿಯೋ ನಿಮ್ಮ ಮುಂದೆ ತೊಗೊಂಬರ್ತೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.